ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಚಾಮುಂಡೇಶ್ವರಿ ಅಮ್ಮಂದು ಜನ್ಮದಿನ, ಅಂದರೆ ವರ್ಧತಿ. ನಾನು ಇಲ್ಲಿ ಬೆಳಗ್ಗೆನೇ ಎಲ್ಲ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ನಲ್ಲ, ಹಂಗಾಗಿ ಹೋಗಿ ಬರೋಣ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದೆ. ಊದ್ಗಡ್ಡಿ ಕರ್ಪೂರ ತಗೊಂಬಂದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ರೆಡಿ ಮಾಡ್ತಾಯಿದ್ರು. ಆದರೆ ಸಂಜೆಗೆ ಬಂದರೆ ಇಲ್ಲಿ ಊದ್ಗಡ್ಡಿ ಕರ್ಪೂರನೂ ಹಚ್ಚೋಕ್ಕೂ ನಮಗೆ ಬಿಡೋಲ್ಲ, ಅಷ್ಟು ರಶ್ ಇರ್ತಾರೆ. ಅದಕ್ಕೆ ಈಗಲೇ ಬಂದೆ ನಾನು. ಹಾಗಾಗಿ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿ ಎಲ್ಲ ಅಲಂಕಾರ ಇನ್ನೂ ರೆಡಿ ಮಾಡ್ತಾಯಿದ್ರು. ಬಾಗಿಲು ಹಾಕ್ಬಿಟ್ಟಿದ್ರು, ಚಾಮುಂಡೇಶ್ವರಿ ಇದು ದೇವಸ್ಥಾನದ ಬಾಗಿಲು ಹಾಕ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ತಾಯಿದ್ರು. ನೋಡಿ, ನಾನು ಇನ್ನು ನವಗ್ರಹ ದೇವಸ್ಥಾನ ಇವಿದ್ವಲ್ಲ, ಹೂವು ತಗೊಂಡೋಗಿದ್ದೆ. ಸ್ವಲ್ಪ ಹೂವನ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಇದಕ್ಕೂ ಪೂಜೆ ಮಾಡಿದೆ. ಅಂದರೆ ಒಳಗಡೆ ದೇವ್ರಿಗೆ ಕೊಡೋಣ ಅಂತ ತಗೊಂಡೋದೆ, ಅಲ್ಲಿ ಆಗಲ್ವಲ್ಲ, ಅದಕ್ಕೇ ಇಲ್ಲೇ ಕೊಟ್ಟೆ. ನೋಡಿ, ಈ ಕಡೆ ಎಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ನೈಟು ಪ್ರಸಾದ ಕೊಡಬೇಕಲ್ವ, ಅಂದರೆ ಮಧ್ಯಾಹ್ನದಿಂದನೇ ಶುರುವಾಗುತ್ತಂತೆ ಪೂಜೆ. 10 ಗಂಟೆಯಿಂದಲೇ ಈಗೆಲ್ಲ ರೆಡಿ ಮಾಡಿದ ತಕ್ಷಣ ಪೂಜೆ ಶುರುವಾಗುತ್ತಂತೆ. ಅದಕ್ಕೆ ಈಗಲಿಂದಲೆಲ್ಲ ರೆಡಿ ಮಾಡಬೇಕಲ್ವ, ಜನ ಬೇರೆ ಜಾಸ್ತಿ ಬರ್ತಾರಲ್ವ, ಅದಕ್ಕೋಸ್ಕರ ಎಲ್ಲ ಈಗಲೇ ರೆಡಿ ಮಾಡ್ತಾವ್ರೆ ಬೆಳಗ್ಗೆನೇ ಕೂತ್ಕೊಂಡು. ಈ ಕಡೆ ಎಲ್ಲ ಗಿಡಗಳೆಲ್ಲ ಇತ್ತು, ಅದೆಲ್ಲ ತೆಗ್ಸಿ ಎಲ್ಲ ಕ್ಲೀನ್ ಮಾಡಿ ಮತ್ತು ಕಂಬಿಗಳೆಲ್ಲ ಹಾಕ್ಸವ್ರೆ. ಅಂದರೆ ಬಂದವರೆಲ್ಲ ಲೈನಾಗಿ ಸಾಲಾಗಿ ನಿಂತ್ಕೊಂಡೆಲ್ಲ ಇಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು. ನಾನು ಹೋದ ಸತಿ ಮಾಡಿದಾಗ ನಾನು ಹೋಗಿರಲಿಲ್ಲ, ಹಾಗಾಗಿ ಈ ಸತಿ ನಾನು ಇಲ್ಲಿಗೆ ಬಂದಿದ್ದು. ಚೆನ್ನಾಗಿ ನೋಡೋಣ, ನೈಟು ಬರ್ತೀನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೈಟು. ಇವಾಗ ನಾನು ಬೆಳಗ್ಗೆನೇ ಇಲ್ಲಿ ಬಂದನಲ್ಲ, ಹಾಗಾಗಿ ಅಮ್ಮನ ಸನ್ನಿಧಿಗೆ ಬಂದು ಜಾಸ್ತಿ ದಿನ ಆಗಿತ್ತು. ಅವಲ್ಲೇ ಹೋಗಿ ಹತ್ರದಾಗಿದ್ದರೂ ಒಂದೊಂದ್ಸಲ ನಾವು ದೇವಸ್ಥಾನದ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದರೆ ಇಷ್ಟೇ ಒಂದು ಹತ್ರದಲ್ಲಿ ಇದ್ದೀವಿ ಅಂದ್ರೂ ಪಕ್ಕದಲ್ಲೇ ದೇವಸ್ಥಾನ ಐತೆ ಅಂದರೆ ಒಂದೊಂದ್ಸಲ ದೇವಸ್ಥಾನಕ್ಕೆ ನಾವು ಹೋಗೋಕ್ಕಾಗಲ್ಲ. ನೋಡಿ, ನಾನು ತಗೊಂಡೋಗಿರೋ ಹೂವನ್ನೆಲ್ಲ ಈ ಥರ ನವಗ್ರಹಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದೆ. ಚೆನ್ನಾಗಿ ಕಾಣಿಸ್ತೈತಲ್ವ ನವಗ್ರಹ. ಈ ಥರ ದ್ರಾಕ್ಷಿ ಗೊಂಚಲು ಥರ ಮಾಡಿ, ಇದನ್ನು ನಾವು ತಿನ್ನೋ ದ್ರಾಕ್ಷಿನೇ ಕಟ್ಟಿರೋದು. ಇದು ಯಾರು ಪ್ಲ್ಯಾಸ್ಟಿಕ್ಕಿಂದು ಅನ್ಕೋಬೇಡಿ ದಯವಿಟ್ಟು, ಇದು ತಿನ್ನೋ ದ್ರಾಕ್ಷಿನೇ ಕಟ್ಟಿರೋದು ಇದಕ್ಕೆ. ಆಮೇಲೆ ಸೆಂಟ್ರಲ್ಲಿ ಒಂದೊಂದು ಮುಸ್ಕಿನ ಜೋಳದ್ದು ಇದನ್ನು ಕಟ್ಟವ್ರೆ, ತೆನೆಗಳು ಚೆನ್ನಾಗಿ ಅಲಂಕಾರ ಮಾಡವ್ರೆ. ಹಾರಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸವ್ರೆ, ಚೆನ್ನಾಗಿ ಕಾಣಿಸ್ತೈತಿ. ಇದು ಜನಗಳು ಲೈನಾಗಿ ಬರೋಕ್ಕೆ ಕಂಬಿಗಳು ಹಾಕ್ಸಿದ್ರು ಇಲ್ಲಿ. ನೋಡಿ, ಹೆಂಗಸ್ರುಗಳೆಲ್ಲ ಮಾಡ್ತಾರವ್ರೆ ಕೆಲಸಗಳು, ಅವ್ರ ಜೊತೇಲಿ ಸೇರ್ಕೊಂಡು ಎಲ್ಲ ಮಾಡ್ತಾವ್ರೆ. ಚಿಕ್ಕದಾಗಿದ್ದರೂ ದೇವಸ್ಥಾನ ಚೆನ್ನಾಗೈತೆ. ದೇವಸ್ಥಾನ ಮಾತ್ರ ಇಲ್ಲಿ ಜನಗಳು ಅಷ್ಟೇ ಚೆನ್ನಾಗೆಲ್ಲ ಪೂಜೆಗೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡೋ ಅಂಥ ಪೂಜಾರಪ್ಪನವರು ಅಷ್ಟೇ ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಾನು ಹೋಗ್ತಿರ್ತೀನಲ್ವ, ನೋಡಿದ್ದೀನಿ. ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಒಳ್ಳೆ ಪೂಜಾರಪ್ಪನವರು, ಯಾರು ಹೋದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ಯಪ್ಪ, ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮತ್ತು ಅಮ್ಮನಿಗೂ ಅಷ್ಟೇ ಎಷ್ಟು ನೀಟಾಗಿ ರೆಡಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅವರು. ಎಲ್ಲ ಎಷ್ಟು ಚೆನ್ನಾಗಿ ಎದ್ದು ಬರ್ತೈತಿ ಅನ್ನೋ ದೇವಿ ಅನ್ನೋ ಥರ ಅಲಂಕಾರ ಮಾಡ್ತಾರೆ. ನೋಡಿ, ಇಲ್ಲಿ ಕ್ರೇಟಲ್ಲೆಲ್ಲ ಇಟ್ಟಿದ್ರು. ನೋಡಿ, ಈ ಥರ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡವ್ರೆ, ಚೆನ್ನಾಗಿ ಕಾಣಿಸ್ತಿತ್ತು ಚಾಮುಂಡಮ್ಮನ ದೇವಸ್ಥಾನ. ಎಲ್ಲೆಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಆಯಿತು ಅಲ್ಲೆಲ್ಲ ಈ ಥರ ಎಲ್ಲ ಮಾಡಿರ್ತಾರೆ ಇವತ್ತು. ಎಲ್ಲೆಲ್ಲಿ ಅಮ್ಮನವ್ರ ದೇವಸ್ಥಾನಗಳು ಅಲ್ಲೆಲ್ಲ ಪೂಜೆ ಇದ್ದೇ ಇರುತ್ತೆ ಇವತ್ತು. ಯಾವ್ಯಾವ ಊರಲ್ಲೈತಿ ಎಲ್ಲೆಲ್ಲೈತಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ನೋಡೋಕೆ ಒಂದು ಖುಷಿ ಆಗ್ತೈತಿ. ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡಿ ಒಬ್ರಿಗೊಬ್ರು ಸೇರ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಮಾಡ್ತಾರೆ. ಶಾಮಿಯಾನೆಲ್ಲ ಹಾಕ್ಸಿದ್ರು ಮುಂದೆಗಡೆ ಬಂದವ್ರಿಗೆ ಕೂತ್ಕೊಳ್ಳೋಕ್ಕೆ. ಮತ್ತು ಏನೋ ಒಂದು ಇಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಜಾಗ ಇಕ್ಕಟ್ಟು ದೇವಸ್ಥಾನದ ಹತ್ರ, ಸ್ವಲ್ಪ ಕೂತ್ಕೊಳ್ಳೋಕ್ಕಾಗಲ್ಲ ಜನಗಳು. ಹಾಗಾಗಿ ನೋಡಿ, ಇದು ಮಂಟಪ, ಅಮ್ಮನವ್ರನ್ನ ಕುಂಡ್ರಸೋಕ್ಕೆ ಮಂಟಪ ರೆಡಿ ಮಾಡೋರಿಲ್ಲಿ. ಇದು ಚೆನ್ನಾಗೈತೆ, ದೇವಸ್ಥಾನದ ಥರ ಮಾಡಿದ್ರು. ಇದನ್ನು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನೂ ಎಲ್ಲ ಡೆಕೋರೇಷನ್ ಮಾಡಬೇಕೇನೋ ಇದಕ್ಕೆ. ಚೆನ್ನಾಗಿ ಕಾಣಿಸ್ತಿತ್ತು. ದೇವರು, ಮೆರವಣಿಗೆ ದೇವರು, ನೆಲೆ ದೇವರು ಒಳಗಡೆ ಐತೆ. ಮೆರವಣಿಗೆ ದೇವರು ಕುಂಡ್ರಸೋಕ್ಕೇನೋ ಇದನ್ನು ರೆಡಿ ಮಾಡವ್ರೆ. ಇಲ್ಲಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ, ಆ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಮುಂದೆಗಡೆ ಹಂಗೆ ಇಲ್ಲಿ ಹೂವಿನಲ್ಲಿ ನೋಡಿ, ಹೂವಿಂದ್ರಲ್ಲಿ ಬರೆದಿರೋದು ಹೆಸ್ರು. ಇದನ್ನು ನಾನು ಹತ್ರದಿಂದ ವಿಡಿಯೋ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಬರೆದವ್ರೆ ಹೆಸರು. ಅಮ್ಮನ ನೋಡೋದೇ ಒಂದು ಸೌಭಾಗ್ಯ ಅಲ್ವಾ. ಚಂದದ ಚಾಮುಂಡಮ್ಮ ಅಂತ ಹಾಕವ್ರೆ, ಚೆನ್ನಾಗಿ ಮಾಡವ್ರೆ. ಮುಂದೆಗಡೆ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು.
ನಾನು ಹಂಗೆ ಒಂದು ವಿಡಿಯೋನ ಮಾಡಿದ್ದೀನಿ ಮತ್ತು ಇದು ಒಂದು ಫೋಟೋನ ತೆಗ್ದಿದ್ದೀನಿ. ನಾನು ಬೆಳಗ್ಗೆ ಹೋದಾಗ ದೇವಸ್ಥಾನದ ಬಾಗಿಲು ಅದು ಎಲ್ಲ ಇನ್ನು ರೆಡಿ ಮಾಡೋದಕ್ಕೋಸ್ಕರ ಅದಿನ್ನು ಅಲಂಕಾರ ಎಲ್ಲ ಮಾಡಬೇಕಲ್ವ, ಹಂಗಾಗಿ ಅಲಂಕಾರಕ್ಕೆ ನೋಡಿ ಆ ಕಡೆ ಎಲ್ಲ ಊಟದ ವ್ಯವಸ್ಥೆಗೆ ಅದೆಲ್ಲ ಅಂದರೆ ಜನಗಳು ಒಂದು ದಿವಸ ನುಗ್ಗಿಬಿಡ್ತಾರೆ ಅಂತ ನೋಡಿ ಇದು ಲೈನಿಗೆ ಬರೋಕ್ಕೆ ಅಂದರೆ ಒಳಗಡೆಗೆ ಅದ್ರೊಳಗಡೆ ಯಾರು ಬರ್ದಂಗೆ ಈ ಕಡೆ ಸೈಡಲ್ಲಿ ಲೈನಿಗೆ ಬರೋಂಗೆ ಮಾಡವ್ರೆ. ಚೆನ್ನಾಗೆಲ್ಲ ಕಂಬಿಗಳ್ನೆಲ್ಲ ಹಾಕ್ಸಿ ಪಕ್ಕದಲ್ಲಿ ಪಾರ್ಕ್ ಐತೆ, ಚೆನ್ನಾಗೈತೆ ಇಲ್ಲೆಲ್ಲ. ನೋಡಿ ಇದು ರೋಡಲ್ಲಿ ಮಾಡಿರೋದು, ಇದೆಲ್ಲ ಡೆಕೋರೇಷನ್ಗಳು ರೋಡಲ್ಲಿ ಮಾಡಿರೋದು. ಈ ಥರ ರೋಡಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು ನೋಡಿ. ಇದು ನೈಟು ಹೋದೆ, ಹೋಗ್ತಾಯಿದ್ದೀನಿ. ಇದು ರೋಡಲ್ಲಿ ಮಾಡಿರೋದು ಇದನ್ನು ನೋಡಿ. ರೋಡಲ್ಲೂ ಈ ಥರ ಎಲ್ಲ ಲೈಟ್ಗಳ್ನೆಲ್ಲ ಹಾಕಿ ಮಾಡವ್ರೆ ನೋಡಿ. ಇದು ಇದರಲ್ಲಿ ಮಾಡಿಸಿರೋದು ಅಂದರೆ ಲೈಟ್ ಇರುತ್ತಲ್ಲ ಅದರಲ್ಲಿ ರೆಡಿ ಮಾಡಿಸಿರೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಮ್ಮ. ನಾನು ಹಂಗೆ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡೆ, ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಅಂದರೆ ಬೆಳಗ್ಗೆ ಮಾಡಿರಲಿಲ್ಲ ನಾನು ಇದನ್ನೆಲ್ಲ, ಯಾಕಂದರೆ ಲೈಟೆಲ್ಲ ಇರುತ್ತಲ್ವ, ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ, ಬೆಳಗ್ಗೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೇ. ನೋಡಿ ಇಲ್ಲಿ ಬಂದ್ವಿ ಇವಾಗ. ಇದು ನೋಡಿ ಇಲ್ಲಿ ಹಾಕಿದ್ದಾರೆ ಇದನ್ನು. ಹಂಗೆ ಒಳಗಡೆ ಬಂದ್ವಿ. ಜನ ಅಂದ್ರೆ ಜನ. ನೈಟು ನೋಡಿ ಬೆಳಗ್ಗೆ ಅಷ್ಟೊಂದು, ಬೆಳಗ್ಗೆಯಿಂದಲೂ ಜನನೇ ಅಂತೆ, ಮಧ್ಯಾಹ್ನದಿಂದಲೂ ಜನ ಅಂತೆ. ನಾನು ಮಧ್ಯಾಹ್ನ ಹೋಗಿರಲಿಲ್ಲ, ಬೆಳಗ್ಗೆ ಹೋಗಿ ಬಂದಿರೋದು ಅಷ್ಟೇ, ಮಧ್ಯಾಹ್ನ ಹೋಗಿರಲಿಲ್ಲ. ಈಗ ನೈಟ್ ಹೋದೆ ನಾನು. ನೋಡಿ ಎಷ್ಟು ಜನ ಪ್ರಸಾದಗಳೆಲ್ಲ, ಅದು ಅನ್ನಪ್ರಸಾದ ಎಲ್ಲ ಇಸ್ಕೊಂಡು ಬರ್ತಾವ್ರೆ. ನಾನು ಹೋಗ್ತಾಯಿದ್ದೀನಿ. ಕತ್ಲಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ. ನೋಡಿ ಇಲ್ಲೆಲ್ಲ ಜನಗಳು ನಿಂತಿದ್ರು, ಲೈನ್ಗೆ ಹೋಗೋಕ್ಕೆ ಎಲ್ಲ ನಿಂತಿದ್ರು. ನಾನು ಹಂಗೆ ಲೈನಲ್ಲೇ ನಾನು ಹಂಗೂ ಸುಮ್ಮನೆ ದೂರದಿಂದಲೇ ಬರೋಣ ಅಂದ್ಕೊಂಡೆ, ಆದರೂ ಯಾಕೋ ಲೈನ್ಗೆ ಹೋಗಬೇಕು ಅನ್ನಿಸ್ತು. ನಾನೆಲ್ಲೂ ಲೈನಲ್ಲಿ ಜಾಸ್ತಿ ನಿಂತ್ಕೊಳ್ಳಲ್ಲ, ಆದರೂ ಏನೋ ಗೊತ್ತಿಲ್ಲ, ಅಮ್ಮನ ಸನ್ನಿಧಿಗೆ ನಿಂತಿದ್ದೀನಿ. ಲೈನಲ್ಲಿ ನಾನು ಜಾಸ್ತಿ ಎಲ್ಲೂ ಹೋಗಲ್ಲ. ಎಲ್ಲೂ ಲೈನು ದೊಡ್ಡದಾಗೈತೆ ಮತ್ತು ರಶ್ ಐತೆ ಅಂದರೆ ನಾನು ಲೈನಲ್ಲೇ ಹೋಗಲ್ಲ. ಹಂಗಾಗಿ ಇವತ್ತೇನೋ ಗೊತ್ತಿಲ್ಲ, ಲೈನಲ್ಲಿ ನಿಂತ್ಕೊಂಡಿದ್ದೀನಿ. ಲೈನಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಯಾಕಂದರೆ ದರ್ಶನಕ್ಕೆ ನಾವು ಲೈನಲ್ಲೇ ಹೋಗಬೇಕು, ಮಧ್ಯದಲ್ಲೆಲ್ಲೂ ಬಿಡೋಲ್ಲ ದರ್ಶನ ಮಾಡೋಕ್ಕೆ. ನಾನು ಹಂಗಾಗಿ ಮಧ್ಯದಲ್ಲೇನಾದ್ರು ಹೋಗೋದಿದ್ರೆ ಹೋಗ್ಬೋದಾಯ್ತು, ಹಂಗೆ ಬಿಡೋದಿಲ್ಲ, ಅಲ್ಲಿ ಎಲ್ಲ ಕಂಬಿಗಳು ಹಾಕವ್ರಲ್ಲ, ಅದಕ್ಕೇ ಲೈನಲ್ಲೇ ಹೋಗ್ಬೇಕಾಗಿತ್ತು. ಲೈನಲ್ಲೇ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ ಇನ್ನೂ ಜನ ಅವರು, ಇನ್ನೂ ಚಿಕ್ಕಪಟ್ಟೆ ಜನಗಳವ್ರೆ. ದೇವ್ರು ಆ ಕಡೆ ಮೆರವಣಿಗೆ ಹೋಗೈತೆ. ನೆಲೆ ದೇವ್ರು ಮಾತ್ರ ಇಲ್ಲಿರೋದು, ಮೆರವಣಿಗೆ ದೇವರು ಅದು ಮೆರವಣಿಗೆ ಕರ್ಕೊಂಡೋದ್ರು. ನೋಡಿ ಎಲ್ಲ ರಂಗೋಲಿಗಳ್ನೆಲ್ಲ ಬಿಟ್ಟು ಎಷ್ಟು ಚೆನ್ನಾಗೆಲ್ಲ ಎಷ್ಟು ಚೆನ್ನಾಗಿ ರಂಗೋಲಿಗಳ್ನೆಲ್ಲ ಬಿಟ್ಟವ್ರೆ ಹಂಗೆ ಹೋಗ್ತಾನೆ ಇದ್ವಿ ಇನ್ನೂ ಲೈನಲ್ಲಿ. ಎಷ್ಟೊತ್ತಾಗುತ್ತೋ ಏನೋ ನೋಡಬೇಕು. ನಾನು ದೇವಸ್ಥಾನದ ಹತ್ರ ಹೋದಾಗ್ಲೇ 8:15 ಆಗಿತ್ತು. ನಾನು ಈಚೆ ಬರುವಾಗ ಒಂದು 9:30 ಆಗ್ಬೋದು ಅನಿಸುತ್ತೆ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಅಂದರೆ ನಾನು ದೇವಸ್ಥಾನದ ಹತ್ರ ಲೇಟಾಗಿ ಹೋಗಿದ್ದು, ಹಾಗಾಗಿ ಹೋಗ್ತಾಯಿದ್ದೀವಿ ಇನ್ನೂ ಲೈನಾಗೆ. ಜನ ಜಾಸ್ತಿ ಅಂದರೆ ಎಲ್ಲೆಲ್ಲೂ ಜನಗಳು. ಇವಾಗ ದೇವಸ್ಥಾನಗಳ ಹತ್ರ ಎಲ್ಲೆಲ್ಲೂ ಜನಗಳು. ಇವಾಗ ಹೊರ್ಗಡೆ ಜನ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ದೇವಸ್ಥಾನದ ಹತ್ರ ಅಂತೂ ಸಖತ್ತು ಜನ. ನೋಡಿ ಇಲ್ಲಿ ಬಂದೆ ಇವಾಗ. ನೋಡಿ ಈ ಥರ ಎಲ್ಲ ಅಲಂಕಾರ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಯಾಕಂದರೆ ಜನ ರಶ್ ಇರ್ತಾರೆ, ಲೈನಾಗಿ ಕಳಿಸ್ತಿದ್ರಲ್ವ, ಅದಕ್ಕೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಾನು ಹಂಗೆ ಒಳಗಡೆ ವೀಡಿಯೋ ಮಾಡ್ಕೊಂಡೆ. ನೋಡಿ ಇಲ್ಲಿ ಹೋಗ್ತಾನೆ ಇದ್ದಿದ್ದು, ದೇವಸ್ಥಾನ ಸುತ್ತಾಕಿಸ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಬರಬೇಕು. ದೇವಸ್ಥಾನ ಸುತ್ತಾಕ್ತಾಯಿದ್ದೀವಿ ಅಂದರೆ ಚಿಕ್ಕದು ದೇವಸ್ಥಾನ, ಚೆನ್ನಾಗಿ ಮಾಡವ್ರೆ, ಚೆನ್ನಾಗೈತೆ ದೇವಸ್ಥಾನ. ನೋಡಿ ಆ ಕಡೆ ಎಲ್ಲ ಅನ್ನಪ್ರಸಾದ ಇಸ್ಕೊತಾಯಿದ್ರು, ನಾವು ಈ ಕಡೆ ಲೈನಾಗಿ ಹೋಗ್ತಾಯಿದ್ವಿ. ಇನ್ನು ನೋಡಿ ಇದು ಮುಂದ್ಗಡೆ ಬಂದ್ವಿ, ದೇವರು ಮುಂದ್ಗಡೆ ಹೋಗ್ಬೇಕು ಅಂತ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ. ಅವರು ಫೇಸ್ಬುಕ್ಕಲ್ಲೆಲ್ಲ ಬರುತ್ತೆ ವೀಡಿಯೋ ಅಂದರು. ನೋಡಿ ಇದು ಅಮ್ಮನ ಅಲಂಕಾರ ಒಳಗಡೆ ಮಾಡಿರೋದು. ಇಷ್ಟು ಫೋಟೋ ಮಾತ್ರ ತೆಗ್ದಾಕಿದ್ದೀನಿ ಅಷ್ಟು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಅಮ್ಮ.
ನನ್ನಮ್ಮ ಹೆಂಗಿದ್ರು ಚೆನ್ನಾಗಿ ಅವಳಿಗೆ ಇಷ್ಟು ಅಲಂಕಾರ ಮಾಡಿರೋ ಕಮ್ಮಿನೇ, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನೋಡಿ. ಇದು ಪಲಾವು ಮತ್ತು ಮೊಸರನ್ನ ಅನ್ನಪ್ರಸಾದ. ಇದನ್ನು ಇಸ್ಕೊಂಬಂದೆ ನಾನು ದರ್ಶನ ಮಾಡ್ಕೊಂಡು. ಚೆನ್ನಾಗಿತ್ತು ಅನ್ನಪ್ರಸಾದ ಚೆನ್ನಾಗಿ ಮಾಡಿದರು ನೋಡಿ. ಲಾಸ್ಟ್ಗೆ ನನ್ನ ಮಗನಿಗೊಂದು ಸ್ವಲ್ಪ ಇಸ್ಕೊಂಬರೋಣ ತಡಿ ಅಂತ ಹೋದೆ. ಆವಾಗಿನ್ನ ರೆಡಿ ಮಾಡ್ತಾಯಿದ್ರು ಪಾಪ, ಸಿಕ್ಕಾಪಟ್ಟೆ ಜನ ಅವ್ರಿಗೂ. ಹಂಗಾಗಿ ತಿರ್ಗಾ ರೆಡಿ ಮಾಡ್ತಾಯಿದ್ರು. ಇನ್ನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು, ಆವಾಗಲೇ 9:50 ಆಗಿತ್ತು. ನಾನಿನ್ನು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟೆ, ಇಸ್ಕೊಂಬರೋಕ್ಕಾಗಲಿಲ್ಲ ನಾನು. ಇಲ್ಲಿ ನಿಂತ್ಕೊಂಡೆ ನೋಡೋಣ ಅಂತ ಹೇಳಿ ನಿಂತಿದ್ದೀನಿ, ನೋಡೋಣ ಅವರು ಏನು ಮಾಡ್ತಾರೆ ಅಂತ. ಜಾಸ್ತಿ ಜನ ಇದ್ರಲ್ವ, ಹಂಗಾಗಿ ಏನೋ ನೋಡಬೇಕು. ಕೊಟ್ಟರೆ ಇಸ್ಕೊಂಡು ಹೋಗ್ತೀನಿ ನನ್ನ ಮಗನಿಗೆ, ಅಂದರೆ ಹೋಗ್ತೀನಿ. ಜನ ಇರತ್ತವ, ಅದು ಸಿಕ್ಕಾಪಟ್ಟೆ ಜನಗಳು ಇಂಥ ಟೈಮಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ನೋಡಿ ಆಗಲಿಲ್ಲ, ಅವ್ರು ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು, ಲೇಟ್ ಆಗ್ತೈತೆ ಏನು ಮಾಡೋಕ್ಕೆ ಅಂದರು. ಮಾಡ್ತಾಯಿದ್ರು ಇನ್ನು. ಅದಕ್ಕೆ ನಾನು ಬಂದು ಇಲ್ಲಿ ಅಮ್ಮಂದು ಮೆರವಣಿಗೆ ದೇವ್ರು ಬಂತು, ಇಲ್ಲಿ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹತ್ರಕ್ಕೆ ಬಂದಿದ್ದೀನಿ ನೋಡಿ. ಮೆರವಣಿಗೆ ಎಲ್ಲ ಹೋಗಿ ಬಂದು ಅದು ಮಂಟಪದಲ್ಲಿ ಕುಂಡ್ರಿಸ್ಬೇಕಲ್ಲ, ಅದಕ್ಕೆ ಇಲ್ಲಿ ನಿಲ್ಸ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಹಂಗೆ ವೀಡಿಯೋ ಮಾಡ್ಕೊಂಡೆ. ಊರೆಲ್ಲ ಮೆರವಣಿಗೆ ಮೆರವಣಿಗೆ ಹೋಗಿ ಬಂದ್ಬಿಡ್ತು ಅಮ್ಮ. ನನ್ನ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕಮೆಂಟ್ ಮಾಡೋರಿದ್ದರೆ ಕಮೆಂಟ್ ಮಾಡಿ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಲೈಕ್ ಬರಲಿ, ಲೈಕ್ ಕೊಡಿ ಅಷ್ಟೇ. ನಾವಿನ್ನೇನು ಕೇಳಲ್ಲ ನಿಮ್ಮನ್ನು, ಲೈಕ್ ಒಂದು ಕೇಳ್ತೀವಿ ಅಷ್ಟೇ. ಲೈಕ್ ಮಾಡಿ ದಯವಿಟ್ಟು. ನಿಮಗೆಲ್ಲ ಚಾಮುಂಡೇಶ್ವರಿ ಇವತ್ತು ಜನ್ಮದಿನ. ನನ್ನ ವೀಡಿಯೋ ನೋಡೋರಿಗೆಲ್ಲ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಿಮಗೆಲ್ಲ ತಾಯಿ ಅಮ್ಮನ ಆಶೀರ್ವಾದ ಇರಲಿ, ಸರ್ವೇಶ್ವರಿ ಆಶೀರ್ವಾದ ನಿಮಗೆಲ್ಲ ಇರಲಿ. ಆ ಜಗನ್ಮಾತೆ ನಿಮಗೆಲ್ಲರನ್ನೂ ಕಾಪಾಡಲಿ. ಲೈಕ್ ಮಾಡಿ ದಯವಿಟ್ಟು. ನೋಡಿ ಇಲ್ಲಿ ನಿಮ್ಮ ಸಪೋರ್ಟು ನಮಗಿರಲಿ, ನಮಗೂ ನಿಮ್ಮ ಸಪೋರ್ಟ್ ಇರಲಿ. ಯಾಕಂದರೆ ಕರ್ನಾಟಕದ ಜನದ ಸಪೋರ್ಟು, ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ನೋಡಿ ಅಮ್ಮ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಒಳ್ಳೆಯದಾಗಲಿ.